ನೀವು ಪ್ರತಿ ತಿಂಗಳು ಪೀರಿಯಡ್ ಸಮಯದಲ್ಲಿ ಅತಿಯಾದ ಸುಸ್ತು, ನಿಶಕ್ತಿ ಅಥವಾ ಪದೇ ಪದೇ ಪ್ಯಾಡ್ ಬದಲಿಸುವ ಆತಂಕದಲ್ಲಿ ಇರ್ತೀರಾ? ಇದನ್ನು ಕೇವಲ ಸಾಮಾನ್ಯ ನೋವು ಎಂದು ನಿರ್ಲಕ್ಷಿಸಬೇಡಿ, ಏಕೆಂದರೆ ನಿಮ್ಮ ದೇಹ ನಿಮಗೊಂದು ಎಚ್ಚರಿಕೆಯ ಸಂದೇಶ ನೀಡುತ್ತಿರಬಹುದು. ನಮಸ್ಕಾರ, ನಾನು ಡಾಕ್ಟರ್ ಶಿವಾನಂದ ಅಂಗಡಿ, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ, ಅಲ್ಟ್ರಾಸೌಂಡ್ ಹಾಗೂ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್. ಧಾರವಾಡದ ಪ್ರಗತಿ ಕ್ಲಿನಿಕ್ ಮತ್ತು ಪ್ರಗತಿ ನರ್ಸಿಂಗ್ ಹೋಮ್ ಮೂಲಕ ಕಳೆದ ಹಲವು ವರ್ಷಗಳಿಂದ ಮಹಿಳೆಯರ ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇನೆ. ನೋಡಿ, ಸಾಮಾನ್ಯವಾಗಿ ಋತುಚಕ್ರವು 2 ರಿಂದ 7 ದಿನಗಳವರೆಗೆ ಇರುತ್ತದೆ. ಆದರೆ ನಿಮ್ಮ ಬ್ಲೀಡಿಂಗ್ 7 ದಿನಗಳಿಗಿಂತ ಹೆಚ್ಚಾಗುತ್ತಿದ್ದರೆ, ದಪ್ಪನೆಯ ರಕ್ತದ ಗಡ್ಡೆಗಳು ಹೋಗುತ್ತಿದ್ದರೆ, ಅಥವಾ ಪ್ರತಿ 1-2 ಗಂಟೆಗೊಮ್ಮೆ ನೀವು ಪ್ಯಾಡ್ ಬದಲಿಸಬೇಕಾದ ಅನಿವಾರ್ಯತೆ ಎದುರಾದರೆ ಎಚ್ಚರ. ಇದು ಹೆವಿ ಮೆನ್ಸ್ಟ್ರುಲ್ ಬ್ಲೀಡಿಂಗ್. ಇದನ್ನು ಸರಿಯಾದ ಸಮಯದಲ್ಲಿ ಗಮನಿಸದಿದ್ದರೆ ರಕ್ತಹೀನತೆ ನಿಮ್ಮನ್ನು ಆವರಿಸಬಹುದು. ಇದಕ್ಕೆ ಕಾರಣಗಳೇನು ಎಂದು ನೀವು ಕೇಳಬಹುದು. ವೈದ್ಯಕೀಯವಾಗಿ ನೋಡುವುದಾದರೆ, ಮೊದಲನೇದು ಹಾರ್ಮೋನ್ ಏರುಪೇರು, ಎಸ್ಪೆಷಲಿ PCOS ಅಥವಾ ಥೈರಾಯ್ಡ್ ಸಮಸ್ಯೆ ಇರುವವರಲ್ಲಿ ಇದು ಹೆಚ್ಚು. ಎರಡನೇದು ಗರ್ಭಾಶಯದ ಗಂಟುಗಳು, ಫೈಬ್ರಾಯ್ಡ್ಸ್. ಇದು ಕ್ಯಾನ್ಸರ್ ಅಲ್ಲದಿದ್ದರೂ ಅತಿಯಾದ ರಕ್ತಸ್ರಾವಕ್ಕೆ ಮುಖ್ಯ ಕಾರಣ. ಇನ್ನುಳಿದಂತೆ ಪಾಲಿಪ್ಸ್, ಕಾಪರ್ ಟಿ, ಅಡ್ಡ ಪರಿಣಾಮಗಳು ಅಥವಾ ರಕ್ತ ಹೆಪ್ಪುಗಟ್ಟುವಿಕೆಯ ತೊಂದರೆಗಳು ಇರಬಹುದು. ಕೆಲವೊಮ್ಮೆ ಅಡಿನೋಮಯೋಸಿಸ್ನಂತಹ ಸಮಸ್ಯೆಗಳು ಒಳಗೊಳಗೆ ನಿಮ್ಮ ಆರೋಗ್ಯವನ್ನು ಕುಂದಿಸುತ್ತಿರಬಹುದು. ನೆನಪಿಡಿ, ಪ್ರತಿ ಸಮಸ್ಯೆಯು ಶಸ್ತ್ರಚಿಕಿತ್ಸೆಯಲ್ಲೇ ಮುಗಿಯಬೇಕಿಲ್ಲ. ನಾವು ಮೊದಲು ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ಮೂಲಕ ಮೂಲ ಕಾರಣ ಪತ್ತೆ ಮಾಡುತ್ತೇವೆ. ಹಾರ್ಮೋನ್ ಚಿಕಿತ್ಸೆ ಅಥವಾ ಮಿರೇನಾ ನಂತಹ ಆಧುನಿಕ ಸಾಧನಗಳ ಮೂಲಕ 3 ರಿಂದ 5 ವರ್ಷಗಳವರೆಗೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು. ಇನ್ನು ಫೈಬ್ರಾಯ್ಡ್ಗಳಿದ್ದರೆ ಕೇವಲ ಗಂಟನ್ನು ಮಾತ್ರ ತೆಗೆಯುವ ಲ್ಯಾಪ್ರೋಸ್ಕೋಪಿ ಚಿಕಿತ್ಸೆ ಕೂಡ ಲಭ್ಯವಿದೆ. ಚಿಕಿತ್ಸೆಯ ಜೊತೆಗೆ ನಿಮ್ಮ ಆಹಾರದಲ್ಲಿ ಕಬ್ಬಿಣ ಅಂಶ ಹೆಚ್ಚಿರಲಿ. ಪಾಲಕ್, ನುಗ್ಗೆ ಸೊಪ್ಪು, ಖರ್ಜೂರ ಮತ್ತು ಬೆಲ್ಲವನ್ನು ಬಳಸಿ. ಇದು ನಿಮ್ಮ ಹಿಮೋಗ್ಲೋಬಿನ್ ಮಟ್ಟವನ್ನು ಕಾಪಾಡುತ್ತದೆ. ನಿಮ್ಮ ಆರೋಗ್ಯವೇ ನಿಮ್ಮ ಕುಟುಂಬದ ಶಕ್ತಿ. ನಿಮ್ಮ ಆರೋಗ್ಯವೇ ನಿಮ್ಮ ಕುಟುಂಬದ ಶಕ್ತಿ. ಈ ಬಗ್ಗೆ ಆತಂಕವಿದ್ದರೆ ತಕ್ಷಣ ತಜ್ಞರನ್ನು ಭೇಟಿ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಅಥವಾ ಅಪಾಯಿಂಟ್ಮೆಂಟ್ ಬುಕ್ ಮಾಡಲು ಇಲ್ಲಿಗೆ ಭೇಟಿ ನೀಡಿ. ಪ್ರಗತಿ ಕ್ಲಿನಿಕ್, ವಿಜಯ ಟಾಕೀಸ್ ಕಾಂಪ್ಲೆಕ್ಸ್, CBT, ಧಾರವಾಡ. ಫೋನ್ ನಂಬರ್ 9113614688 ಅಥವಾ ಪ್ರಗತಿ ನರ್ಸಿಂಗ್ ಹೋಮ್, 1A ಕ್ರಾಸ್, ಕಲ್ಯಾಣ ನಗರ, ಧಾರವಾಡ. ಫೋನ್ ನಂಬರ್ 7892336836. ಇಂತಹ ಉಪಯುಕ್ತ ಆರೋಗ್ಯ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.